ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ನಿಮ್ಮ ಮುಂದೆ ಹೊಸ ಪ್ರಾಡಕ್ಟ್ ತಂದಿದ್ದೀನಿ ಫ್ರೆಂಡ್ಸ್. ಇದು ಯಾರ್ಯಾರಿಗೆ ಯೂಸ್ ಆಗುತ್ತೆ ಅಂದ್ರೆ ಫ್ಯಾಕ್ಟ್ರಿ ವರ್ಕ್ ಮಾಡೋರ್ಗಾಗಿರ್ಬೋದು, ವೆಲ್ಡಿಂಗ್ ಕೆಲಸದವ್ರಾಗಿರ್ಬೋದು, ಎಲ್ಲರಿಗೂ ಒಳ್ಳೆ ರೀತಿ ಯೂಸ್ ಆಗೋಂಥ ಮಷೀನು. ಇದ್ರ ಹೆಸರು ಬಂದ್ಬಿಟ್ಟು ಬ್ರೋಚ್ ಕಟರ್ ಅಂತ ಹೇಳ್ತೀವಿ ಸ್ನೇಹಿತರೆ. ಇದು ಏನ್ ಕೆಲಸ ಮಾಡುತ್ತೆ ಅಂದ್ರೆ ನಿಮಗೆ ಕಬ್ಬಿಣದಲ್ಲಿ ಹೋಲ್ ಹಾಕ್ಲಿಕ್ಕೆ ಯೂಸ್ ಆಗುತ್ತೆ ಸ್ನೇಹಿತರೆ. ದೊಡ್ಡ ದೊಡ್ಡ 35mm ಇಂದ ಹಿಡಿದು 50mm, 16, 12, 10 ಎಲ್ಲಾ ರೀತಿನೂ ಹೋಲ್ ಹಾಕೋಬಹುದು. ಬನ್ನಿ, ತಡ ಮಾಡೋದು ಬೇಡ, ಓಪನ್ ಮಾಡಿ ನಿಮ್ಗೆ ತೋರಿಸ್ತೀನಿ ಮಷೀನ್ ಹೇಗಿದೆ ಅಂತ ಸ್ನೇಹಿತರೆ. ಡಾಂಗ್ಚಿಂಗ್ ಕಂಪ್ನಿ ಅವ್ರದ್ದು ನೋಡ್ತಾ ಇರ್ಬೋದು ಸ್ನೇಹಿತರೆ. ಮಷೀನು ಓಪನ್ ಮಾಡ್ತಾ ಇದ್ದಂಗೆ ನಿಮ್ಗೆ ಒಂದ್ ಮಷೀನ್ ಇದೆ. ಕೂಲೆಂಟ್ ಹಾಕೊಳ್ಳೋಕೆ ಒಂದು ಕ್ಯಾನ್ ಕೊಟ್ಟಿದ್ದಾರೆ, ನಿಮ್ಗೆ ಬೆಲ್ಟ್ ಕೊಟ್ಟಿದ್ದಾರೆ, ಜೊತೆಗೆ ಒಂದು ನಿಮಗೆ 35mm ಬಿಟ್ ಕೂಡ ಕೊಟ್ಟಿರ್ತಾರೆ ಸ್ನೇಹಿತರೆ. 22mm, ಸಾರಿ 35 ಅಲ್ಲ, 22mm 35mm ಲಾಂಗ್ ಬಿಟ್ ಕೂಡ ಕೊಟ್ಟಿದ್ದಾರೆ. ನೋಡ್ತಾ ಇರ್ಬೋದು, ಇದು ಮ್ಯಾಗ್ನೆಟ್ ಡ್ರಿಲ್ ಅಂದ್ಬಿಟ್ಟು ಹೇಳ್ತೀವಿ ಸ್ನೇಹಿತರೆ. ಇದು ಬನ್ನಿ, ನಿಮ್ಗೆ ಇದು ಹೇಗೆ ವರ್ಕ್ ಆಗುತ್ತೆ, ಹೇಗೆ ಯೂಸ್ ಮಾಡೋದು ಅಂತ ಎಲ್ಲ ನಿಮ್ಗೆ ತೋರಿಸ್ಕೊಡ್ತೀನಿ ಸ್ನೇಹಿತರೆ. ಫ್ರೆಂಡ್ಸ್ ನೋಡ್ತಾ ಇರ್ಬೋದು ನೀವು, ಇದೇ ನಿಮ್ಗೆ ನೋಡಿ ಫ್ರೆಂಡ್ಸ್, ಮ್ಯಾಗ್ನೆಟ್ ಕೋಲ್ಡ್ ಡ್ರಿಲ್ ನಿಮ್ಗೆ ಮಷೀನ್ ಡಾಂಗ್ಚಿಂಗ್ ಕಂಪ್ನಿ ಅವ್ರದ್ದು ಸ್ನೇಹಿತರೆ. ನೋಡ್ತಾ ಇದ್ದೀರಾ, ನಿಮ್ಗೆ ಇದು ಬಂದ್ಬಿಟ್ಟು ನಿಮಗೆ ಬಿಟ್ ಸೈಜ್ 22mm ಬಿಟ್ ಸೈಜ್ ಬರುತ್ತೆ ಸ್ನೇಹಿತರೆ. ನಿಮಗೆ ಇದು ಹಾಕೋ ರೀತಿ ನಿಮಗೆ ಈ ರೀತಿ ನಿಮ್ಗೆ ಫಿಕ್ಸ್ ಆಗುತ್ತೆ. ಇದು ಈ ರೀತಿ ಫಿಕ್ಸ್ ಆದ್ಮೇಲೆ ನಿಮಗೆ ನೋಡ್ತಾ ಇರ್ಬೋದು ನೀವು, ಫಿಕ್ಸ್ ಆದ್ಮೇಲೆ ನಿಮ್ಗೆ ಆಲೆನ್ ಕೀ ಬರುತ್ತಲ್ಲ, ಆಲೆನ್ ಕೀ ಹಾಕ್ಬಿಟ್ಟು ಟೈಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ನಿಮಗೆ ಇಲ್ಲಿ 3 ಕಡೆನೂ ನಿಮಗೆ ಆಲೆನ್ ಕೀ ಇರುತ್ತೆ. ನಿಮಗೆ 2 ಕಡೆ ಆಲೆನ್ ಕೀ ಬರುತ್ತೆ. ನಿಮಗೆ ನೋಡಿ, ಈ ಕಡೆ ಒಂದಿದೆ. ಆಲೆನ್ ಕೀ ಹಾಕ್ಬಿಟ್ಟು ನಿಮ್ಗೆ ಟೈಟ್ ಮಾಡೋದು ಸ್ನೇಹಿತರೆ. ಇದು ಸೆಂಟ್ರ್ ಪಂಚ್ ಬೇಕಾದ್ರೆ ಸೆಂಟ್ರ್ ಪಂಚ್ ಯೂಸ್ ಮಾಡ್ಕೊಬಹುದು ನೀವು. ಸೆಂಟ್ರ್ ಪಂಚ್ ನಿಮ್ಗೆ ಅಷ್ಟೇ ಹೊಡ್ಕೊಳ್ಳೋ ಅವಶ್ಯಕತೆ ಇರಲ್ಲ, ಅದರಲ್ಲೇ ಸೆಂಟ್ರ್ ಪಂಚ್ ಕೂಡ ಬರುತ್ತೆ. ನಾನು ಹಾಕೋದು ತೋರಿಸಿಲ್ಲ, ನೆಕ್ಸ್ಟ್ ನಿಮ್ಗೆ ತೋರಿಸ್ಕೊಡ್ತೀನಿ ಸ್ನೇಹಿತರೆ. ಇದು ಯಾವ ರೀತಿ ಯೂಸ್ ಮಾಡೋದು ಅಂದ್ರೆ ನಿಮ್ಗೆ ಕೂಲೆಂಟ್ ಆಯಿಲ್ಗೆ ಅಂತಾನೆ ಕ್ಯಾನ್ ಕೊಟ್ಟಿರ್ತಾರೆ ಸ್ನೇಹಿತರೆ, ಬಿಟ್ಟು ಹಾಳಾಗಬಾರ್ದು ಅಂತ. ಇಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ನೋಡಿ. ಇಲ್ಲಿ ಸೈಡ್ ಅಲ್ಲಿ ನಿಮಗೆ ಪೈಪ್, ಪ್ರೆಸಿಂಗ್ ಪೈಪ್ ಇದೆ ಸ್ನೇಹಿತರೆ. ಇಲ್ಲಿ ಹಾಕ್ಬಿಟ್ಟು ನೀವು ಎಲ್ಲಾನ ಬೇಕಾದ್ರೆ ಇದನ್ನ ಫಿಕ್ಸ್ ಮಾಡ್ಕೊಬಹುದು. ಇಲ್ಲೂ ನಿಮಗೆ ಆನ್ ಆಫ್ ಕೊಟ್ಟಿರ್ತಾರೆ ಸ್ನೇಹಿತರೆ. ಇದು ಕೂಲೆಂಟ್ ಹೋಗಕ್ಕೆ, ನಿಮಗೆ ಕೂಲೆಂಟ್ ಆಯಿಲ್ ಹೋಗಕ್ಕೆ ನಿಮಗೆ ಇದು ಏನೇನು ಇದ್ರ ಸ್ಪೆಸಿಫಿಕೇಶನ್ಸ್ ಬಂದ್ಬಿಟ್ಟು ಸ್ನೇಹಿತರೆ. ನಿಮಗೆ ಸ್ಪೆಸಿಫಿಕೇಶನ್ ನೋಡೋದಾದ್ರೆ ಇಲ್ಲಿ ತೋರಿಸ್ತಾ ಇರ್ತೀನಿ, ನೋಡ್ತಾ ಇರ್ಬೋದು ನೀವು, ಸ್ಕ್ರೀನ್ ಮೇಲೆ ಕಾಣುತ್ತೆ ಇವಾಗ. ನೋಡ್ತಾ ಇರ್ಬೋದು ಸ್ನೇಹಿತರೆ, ಇದು ಮಾಡೆಲ್ ನಂಬರ್ ಬಂದ್ಬಿಟ್ಟು DJC30 ಮೆಟಲ್ ಕೋರ್ ಡ್ರಿಲ್ ಅಂದ್ಬಿಟ್ಟು ಇದು ಮಷೀನು. ಇದ್ರ ಪವರ್ ಬಂದ್ಬಿಟ್ಟು ಸ್ನೇಹಿತರೆ ನಿಮಗೆ 30mm ವರ್ಗು ನಿಮ್ಗೆ ಕೆಪಾಸಿಟಿ ಕೊಟ್ಟಿರ್ತಾರೆ. ನೀವು ಮಷೀನ್ ನಲ್ಲಿ 30mm ವರ್ಗು ಕೆಪಾಸಿಟಿ ಕೊಟ್ಟಿರ್ತಾರೆ. ಮ್ಯಾಗ್ನೆಟ್ ಫ್ರೀಕ್ವೆನ್ಸಿ ಬಂದ್ಬಿಟ್ಟು ನಿಮಗೆ 1100 5000 RPM ವರ್ಗು ಬರುತ್ತೆ ನಿಮಗೆ, ಸರಿನಾ? ಆಮೇಲೆ ಇದ್ರ ವೋಲ್ಟೇಜ್ ಮಾಮೂಲಿ ಓಮ್ ಕರೆಂಟ್ ಸ್ನೇಹಿತರೆ 220 ವೋಲ್ಟ್ ಇಂದ 240 ವರ್ಗು ವೋಲ್ಟೇಜ್ ಬರುತ್ತೆ ನಿಮಗೆ. ಇದ್ರ ಮ್ಯಾಗ್ನೆಟ್ ಸ್ನೇಹಿತರೆ, ನೀವು ಮ್ಯಾಗ್ನೆಟ್ ನೋಡ್ತಾ ಇರಬಹುದು. ನಿಮಗೆ ಇದು ಫುಲ್ ಪವರ್ಫುಲ್ ಆದ ಮ್ಯಾಗ್ನೆಟ್ ಬರುತ್ತೆ ನಿಮಗೆ. ಅದು ಯಾವ ರೀತಿ ಮ್ಯಾಗ್ನೆಟ್ ವರ್ಕ್ ಆಗುತ್ತೆ ಅಂತ ಕೂಡ ನಾನು ನಿಮ್ಗೆ ಮೆಟಲ್ ಇಕ್ಬಿಟ್ಟು ತೋರಿಸ್ಕೊಡ್ತೀನಿ ಸ್ನೇಹಿತರೆ. ನಿಮಗೆ ಯಾವ ಮನುಷ್ಯ ಬಂದ್ರು ಕೂಡ ನಿಮ್ಗೆ ಸ್ವಿಚ್ ಎಳೆಯಕ್ಕಾಗಲ್ಲ. ನಿಮಗೆ ಇದು ಆನ್ ಮಾಡೋದು ನಿಮಗೆ ನೋಡ್ತಾ ಇರ್ಬೋದು ಸ್ನೇಹಿತರೆ. ಇಲ್ಲಿ ಸ್ವಿಚ್ ಕೊಟ್ಟಿರ್ತಾರೆ ನಿಮ್ಗೆ. ಇವಾಗ ಡೈರೆಕ್ಟ್ ಯೂಸ್ ಆಗಲ್ಲ, ಫಸ್ಟ್ ನಿಮ್ಗೆ ಮ್ಯಾಗ್ನೆಟ್ ಆನ್ ಮಾಡಬೇಕು, ಆಮೇಲೆ ಮಷೀನ್ ಸ್ನೇಹಿತರೆ. ನೋಡ್ತಾ ಇರ್ಬೋದು ನೀವು, ಮಷೀನ್ ನಿಮ್ಗೆ ಆನ್ ಆಗಿದೆ. ಇವಾಗ ಕೆಳಗೆ ಇಳಿಸ್ಬೇಕಾ, ನೀವು ಕೆಳಗೆ ಇಳಿಸ್ಕೊಳ್ಳಿ, ಮೇಲೆ ಕೆಳಗೆ ಮಾಡ್ಕೊಳ್ತಾ ಇರ್ಬೋದು. ಆಫ್ ಮಾಡಬೇಕಾದ್ರೆ ಇದು ರೆಡ್ ಕಲರ್ ಬಟನ್ ಇದೆ ನಿಮ್ಗೆ. ಇವಾಗ ಮಷೀನ್ ಆಫ್ ಆಯ್ತು ಅಷ್ಟೇ. ನಿಮಗೆ ಜಸ್ಟ್ ಮ್ಯಾಗ್ನೆಟಿಂಗ್ ಅಲ್ಲೇ ಇರುತ್ತೆ. ನಿಮಗೆ ಮ್ಯಾಗ್ನೆಟ್ ಕೂಡ ಹೇಗೆ ವರ್ಕ್ ಆಗುತ್ತೆ ಅಂತ ತೋರಿಸ್ಕೊಡ್ತೀನಿ. ನೋಡ್ತಾ ಇರ್ಬೋದು ಸ್ನೇಹಿತರೆ, ಇವಾಗ ತೋರಿಸ್ಕೊಡ್ತೀನಿ ತಡೀರಿ ನಿಮಗೆ. ಸ್ನೇಹಿತರೆ, ನೀವು ನೋಡ್ತಾ ಇರ್ಬೋದು, ಒಂದು ಕಬ್ಬಿಣದ್ದು ಪ್ಲೇಟ್ ತಗೊಂಡಿದ್ದೀನಿ ನಾನು ನಿಮಗೆ. ಇವಾಗ ನಿಮ್ಗೆ ಮ್ಯಾಗ್ನೆಟ್ ಇವಾಗ ನೋಡಿ ಸ್ನೇಹಿತರೆ, ಇವಾಗ ಕಚ್ಕೊಂಡಿಲ್ಲ ನಿಮ್ಗೆ ಮಷೀನು. ಈಗ ಮ್ಯಾಗ್ನೆಟ್ ಇಡೀ ನಿಮ್ಗೆ ಮಿಷಿನ್ ಸ್ವಿಚ್ ಆನ್ ಮಾಡ್ತಾ ಇದ್ದಂಗೆ ಮ್ಯಾಗ್ನೆಟ್ ಕಚ್ಕೊಂಡ್ಬಿಡ್ತು ನಿಮಗೆ ಸ್ನೇಹಿತರೆ. ಏನೇ ಮಾಡಿದ್ರು ನಿಮ್ಗೆ ಬಿಡ್ಸಕ್ ಆಗಲ್ಲ. ಎಷ್ಟೇ ಪ್ರೆಷರ್ ಹಾಕಿ ನಿಮ್ಗೆ ಎಳೆದ್ರು ನಿಮ್ಗೆ ಮ್ಯಾಗ್ನೆಟ್ ಬಿಡಿಯಕ್ಕಾಗಲ್ಲ ಸ್ನೇಹಿತರೆ. ನೀವು ಎಷ್ಟೇ ಫೋರ್ಸ್ ಕೊಟ್ಟು ಇದ್ ಮಾಡಿ ನೋಡ್ತಾ ಇರ್ಬೋದು, ಏನೇ ಮಾಡಿದ್ರು ನಿಮಗೆ ಇವಾಗ ಅದು ನಿಮಗೆ ಬಿಡ್ಸ್ಕೊಳ್ಳಲ್ಲ ಸ್ನೇಹಿತರೆ. ಇವಾಗ ನಿಮ್ಗೆ ಮಷೀನು ಆನ್ ಮಾಡಿದ ತಕ್ಷಣ ನಿಮಗೆ ಗ್ರೀನ್ ಕಲರ್ ಬಟನ್ ಇದೆಯಲ್ಲ, ಗ್ರೀನ್ ಬಟನ್ ಆನ್ ಮಾಡಿದ್ರೆ ಮಷೀನ್ ಆನ್ ಆಗುತ್ತೆ. ನೀವು ಹೋಲ್ ಮಾಡೋ ರೀತಿಯನ್ನ ಇಳಿಸ್ಕೊಂಡು ನಿಮ್ಗೆ ಕೂಲೆಂಟ್ ಯೂಸ್ ಮಾಡಿಕೊಂಡು ಹೋಲ್ ಕೂಡ ಮಾಡ್ಕೊಬೋದು ಸ್ನೇಹಿತರೆ. ಏನಿಲ್ಲ, ಕ್ಲೀನಾಗಿ ಹೋಲ್ ಆಗುತ್ತೆ. ನೋಡ್ತಾ ಇರ್ಬೋದು ನೋಡಿ, ನಾನು ಜಸ್ಟ್ ನಿಮಗೆ ಇಕ್ಕಿದಷ್ಟೇ ಅಲ್ಲಿ ನೋಡ್ತಾ ಇರ್ಬೋದು ನೀವು, ಮಾರ್ಕ್ ಆಲ್ರೆಡಿ ನೀವು ಜಸ್ಟ್ ನಾನು ಟಚ್ ಮಾಡಿದೆ ಅಷ್ಟೇ ಸ್ನೇಹಿತರೆ. ನಿಮಗೆ ಹೋಲ್ ಕ್ಲೀನಾಗಿ ನಿಮಗೆ ಆಫ್ ಮಾಡ್ಕೊಳ್ಳಿ. ನೋಡ್ತಾ ಇರ್ಬೋದು ಸ್ನೇಹಿತರೆ, ನಿಮ್ಗೆ ಜಸ್ಟ್ ಟಚ್ ಮಾಡಿದ್ಕೇನೆ ನಾನು ನಿಮ್ಗೆ ಎಲ್ಲಿ ಮಾರ್ಕ್ ಬಂತು. ಒಂದ್ ಸೆಕೆಂಡ್ ಹಂಗೆ ಬಿಟ್ರೆ ಕ್ಲೀನಾಗಿ ಕೂಡ ಹೋಲ್ ಆಗುತ್ತೆ ನಿಮ್ಗೆ. ಇವಾಗ ಯಾಕಂದ್ರೆ ಕೂಲೆಂಟ್ ನನ್ನ ಹತ್ರ ಸದ್ಯಕ್ಕಿಲ್ಲ, ಅದಕ್ಕೋಸ್ಕರ ಹೋಲ್ ಹಾಕೊಂಡು ತೋರಿಸ್ತಾ ಇಲ್ಲ ಸ್ನೇಹಿತರೆ ನಾನು. ಆಮೇಲೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಲಾಸ್ಟ್ ಎಂಡಿಂಗ್ ವರೆಗೂ ನೀವು ಕಾಯ್ತಾ ಹೋಗಿ, ಅದನ್ನು ಕೂಡ ತೋರಿಸ್ಕೊಡ್ತೀನಿ ನಿಮಗೆ.
ಸ್ನೇಹಿತರೆ ಇದು ಆಲ್ಮೋಸ್ಟ್ ಯಾರ್ಯಾರಿಗೆ ಯೂಸ್ ಆಗುತ್ತೆ ಅಂದ್ರೆ ವೆಲ್ಡಿಂಗ್ ಕೆಲಸದವರಿಗೆ, ದೊಡ್ಡ ದೊಡ್ಡ ಫ್ಲೈಟ್ ಗಳಿಗೆ ಹೋಲ್ ಹಾಕ್ಬೇಕು ಅಂದವ್ರಿಗೆ ಅಂತವ್ರು ಕೂಡ ತುಂಬಾ ಯೂಸ್ ಆಗುತ್ತೆ. ಮತ್ತೆ ಫ್ಯಾಕ್ಟ್ರಿ ವರ್ಕ್ ಹೋಗೋರಿಗೆ, ಇನ್ನು ನಿಮ್ಗೆ ಹೆವಿ ಮಾಡಲ್ ಬೇಕಂದ್ರೆ ಹೆವಿ ಮಾಡಲ್ ಕೂಡ ನಮ್ಮಲ್ಲಿ ಅವೈಲಬಲ್ ಇದೆ. ಇದು ಮೇಲ್ಗಡೆ ಬೆಲ್ಟ್ ಕೂಡ ಕೊಟ್ಟಿರ್ತಾರೆ ಸ್ನೇಹಿತರೆ, ನಿಮ್ಗೆ ಇಲ್ಲಿ ಲಾಕ್ ಮಾಡ್ಕೊಳ್ಳಿಕ್ಕೋಸ್ಕರ ಬೆಲ್ಟ್. ಏನಣ್ಣ ನೀವು ಇವಾಗ ಅಕಸ್ಮಾತ್ ನಿಮ್ಗೆ ಸೈಡ್ ಅಲ್ಲಿ ಇರುತ್ತೆ, ನಿಮಗೆ ಇಲ್ಲಿ ಹೋಲ್ ಹಾಕ್ಬೇಕಂದ್ರೆ ನೀವು ಜಸ್ಟ್ ಇಲ್ಲಿ ಇಕ್ಬಿಟ್ಟು ನಿಮಗೆ ಆನ್ ಮಾಡ್ಬಿಟ್ಟು ಹೋಲ್ ಕೂಡ ನಿಮ್ಗೆ ಹಾಕೊಬಹುದು ಸ್ನೇಹಿತರೆ. ಮ್ಯಾಗ್ನೆಟ್ ಕರೆಂಟ್ ಮಸ್ಟ್ ಅಂಡ್ ಶುಡ್ ಇರ್ಬೇಕು ನಿಮಗೆ. ಇವಾಗ ನೋಡ್ತಾ ಇರ್ಬೋದು, ಇವಾಗ ಮ್ಯಾಗ್ನೆಟಿಂಗ್ ಅಲ್ಲೇ ಇದೆ. ನಾನು ಇವಾಗ ಆಫ್ ಮಾಡಿದ ತಕ್ಷಣ ನಿಮ್ಗೆ ಮ್ಯಾಗ್ನೆಟಿಂಗ್ ಕಳ್ಕೊಂಡ್ಬಿಡುತ್ತೆ. ನೋಡಿದ್ರಲ್ಲ, ಮ್ಯಾಗ್ನೆಟಿಂಗ್ ನಿಮ್ಗೆ ಕಳ್ಕೊಂತು ಸ್ನೇಹಿತರೆ. ಇವಾಗ ನಾನು ಇಲ್ಲಿ ಇಕ್ಬಿಟ್ಟು ತಿರ್ಗಾ ಒಂದು ಬಟನ್ ಆನ್ ಮಾಡಿದ ತಕ್ಷಣ ಮ್ಯಾಗ್ನೆಟಿಂಗ್ ಪವರ್ ಹಿಡ್ಕೊಂತು. ಜಸ್ಟ್ ಒಂದು ಬಟನ್ ಸ್ವಿಚ್ ನ ನೀವು ಆಫ್ ಮಾಡಿದ್ರೆ ತಿರ್ಗಾ ಮ್ಯಾಗ್ನೆಟಿಂಗ್ ಆಫ್ ಆಗೋಯ್ತು ಸ್ನೇಹಿತರೆ. ನಿಮ್ಗೆ ನೋಡ್ತಾ ಇದೀರಲ್ಲ, ನಿಮ್ಗೆ ಇದು ಯಾವ ರೀತಿ ಯೂಸ್ ಆಗುತ್ತೆ, ಯಾವ ರೀತಿ ವರ್ಕ್ ಆಗುತ್ತೆ ಅಂತೆಲ್ಲ ನೋಡ್ಕೊಂಡ್ ಬಂದಿದ್ದೀರಾ. ಇದನ್ನ ನಿಮ್ಗೆ ಡೀಟೇಲ್ಸ್ ಬೇಕಂದ್ರೆ ನನಗೆ ಕಾಂಟ್ಯಾಕ್ಟ್ ಮಾಡಿ ಸ್ನೇಹಿತರೆ, ಸಿಗುತ್ತೆ ನಿಮಗೆ. ಏನೇ ಡೀಟೇಲ್ಸ್ ಬೇಕಂದ್ರೂ ಕಾಲ್ ಮಾಡಿ ನನಗೆ. ವಿನಾಯಕ ಪವರ್ ಟೂಲ್ಸ್ ಅಂತ ಶಾಪ್ ಇದೆ ನಮ್ದು, ಪವನ್ ಪವರ್ ಟೂಲ್ಸ್ ಅಂತ ಯೂಟ್ಯೂಬ್ ಅಲ್ಲಿ ಚಾನಲ್ ಕೂಡ ಇದೆ. ಆಲ್ಮೋಸ್ಟ್ ಎಲ್ಲರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ.